ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುಪ್ತ ವಾರಾಹಿಯ ನವರಾತ್ರಿ ಪ್ರಾರಂಭವಾಗಿದೆ, ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ತುಂಬ ಪ್ರಶ್ನೆಗಳನ್ನು ಕೇಳಿದರೆ ವಾರಾಹಿ ಅಮ್ಮನ ಫೋಟೋ ಇಟ್ಕೋಬೇಕಾ ಇಟ್ಕೋಬಾರ್ದಾ, ವಿಗ್ರಹ ಇಟ್ಕೋಬಾರ್ದಾ ಅಂತ ತುಂಬ ಕಮೆಂಟ್ಸ್ ಬಂದಿತ್ತು. ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಾರಾಹಿ ಅಮ್ಮನ ಫೋಟೋನು ಇಟ್ಕೋಬಹುದು, ವಿಗ್ರಹನೂ ಇಟ್ಕೊಳ್ಬಹುದು. ತಾಯಿಯನ್ನು ಆರಾಧನೆಯನ್ನು ಪ್ರತಿನಿತ್ಯ ಕೂಡ ನೀವು ಮನೆಯಲ್ಲಿ ಮಾಡಬಹುದು. ಅದರಿಂದ ನಿಮ್ಗೆ ಏನೇನೆಲ್ಲ ಒಂದು ಅನುಕೂಲ ಆಗುತ್ತಂದರೆ, ತುಂಬ ಜನಕ್ಕೆ ಸ್ವಂತ ಮನೆ ಯೋಗ ಅನ್ನೋವಂಥದ್ದು ಇರೋದಿಲ್ಲ, ಸ್ವಂತ ಮನೆ ಯೋಗ ಅನ್ನೋವಂಥದ್ದು ಸಿಗುತ್ತೆ. ಮತ್ತು ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ, ಶತ್ರುವಿನ ಕಾಟ, ಮಾಟ ಮಂತ್ರದ ಭಯ ತುಂಬ ಕಾಡ್ತಾ ಇರುತ್ತೆ, ಮತ್ತು ದುಸ್ವಪ್ನಗಳು ಬರ್ತಾ ಇರುತ್ತೆ. ಅಂಥದ್ದೆಲ್ಲ ನಿಮಗೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನೀವು ವಾರಾಹಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ. ತಾಯಿ ಬಂದು ಉಗ್ರ ರೂಪಿ, ಆದರೆ ತಾಯಿ ತುಂಬ ಅಂದರೆ ತುಂಬ ಸೌಮ್ಯ ಸ್ವಭಾವದವಳು. ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಸಾತ್ವಿಕವಾಗಿ ಕೂಡ ತಾಯಿಯನ್ನು ಆರಾಧನೆಯನ್ನು ಮಾಡಬಹುದು. ಇನ್ನು ದುಷ್ಟ ಶಕ್ತಿಗಳನ್ನು ಒಂದು ಹೊಲಿಸ್ಕೊಳ್ಳೋದಕ್ಕೆ, ಇದನ್ನು ಮಾಡೋದಕ್ಕೂ ಕೂಡ ತುಂಬ ಜನ ಈ ತಾಯಿಯನ್ನು ಆರಾಧನೆಯನ್ನು ಮಾಡ್ತಾರೆ. ನೀವು ಸಂಜೆ ಸೂರ್ಯ ಅಸ್ತ ಆದ ನಂತರದಲ್ಲಿ 6:30 7 ಗಂಟೆ ಮೇಲೆ 12 ಗಂಟೆ ಒಳಗಡೆಗೆ ಪೂಜೆಯನ್ನು ಮಾಡಿದ್ರೆ ಅದು ಒಂದು ಸಾತ್ವಿಕ ಪೂಜೆ ಅಂತ ಅನಿಸ್ಕೊಳ್ಳುತ್ತೆ. ಆ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. 12 ಗಂಟೆ ಮೇಲ್ಪಟ್ಟು ಮಾಡುವಂಥದ್ದು ಪೂಜೆ ಎಲ್ಲ ನಮಗೇನು ಬೇಡ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ಸಪ್ತ ಮಾತೃಕೆಯರಲ್ಲೇ 5ನೆಯ ದೇವತೆ ಬಂದು ಈ ಒಂದು ವಾರಾಹಿ ಅಮ್ಮ. ವಾರಾಹಿ ಅಮ್ಮನ ಯಾವ ರೀತಿಯಾಗಿ ನಾವು ಈ ಗುಪ್ತ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಹೆಸರಲ್ಲೇ ಇದೆ ಗುಪ್ತವಾಗಿ ಈ ಒಂದು ವ್ರತವನ್ನು ಮಾಡುವಂಥದ್ದು. ಅಕ್ಕಪಕ್ಕದ ಮನೆಯವ್ರಿಗೆ ಆಡಂಬರ ಅನ್ನುವಂಥದ್ದು ಏನೂ ಇರೋದಿಲ್ಲ, ಅವ್ರಿಗೆ ಕರಿಬೇಕು ಕುಂಕುಮ ಕೊಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಗುಪ್ತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಏಳಿಗೆಗೋಸ್ಕರ ಭೂಮಿ ತೆಗೆದುಕೊಳ್ಳೋದಕ್ಕೆ ಸಾಲ ಜಾಸ್ತಿ ಇದೆ, ಮತ್ತು ನಮಗೆ ಅನಾರೋಗ್ಯ ತುಂಬ ಸಮಸ್ಯೆಯಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಅಂದರೆ, ಖಂಡಿತವಾಗ್ಲೂ ಭೂಮಿ ಖರೀದಿ ಮಾಡಿಕೊಳ್ಬೇಕು. ನಮಗೆ ಭೂಮಿ ಖರೀದಿ ಯೋಗ ಇಲ್ಲ ಅನ್ನೋರು ತಾಯಿಯನ್ನು ಆರಾಧನೆಯನ್ನು ಮಾಡಿ ನೆಕ್ಸ್ಟು ಈ ಒಂದು ಗುಪ್ತ ನವರಾತ್ರಿ ಅಷ್ಟೊತ್ತಿಗೆ ನಿಮಗೆ ಭೂಮಿ ಖರೀದಿ ಆಗಿರುತ್ತೆ, ಸೈಟ್ ಆಗಿರ್ಬೋದು, ಸ್ವಂತ ಮನೆಗಾಗಿರ್ಬೋದು, ಹೋಗ್ತೀರ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಕೂಡ ಬರೀ ಒಂದೇ ಒಂದು ದಿನ ಹೋದ ವರ್ಷ ವಾರಾಹಿಯ ಪೂಜೆಯನ್ನು ಮಾಡಿದ್ದೆ. ಇವಾಗಲೂ ಅಷ್ಟೇ, ನಾನು ಸ್ವಂತ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ನಾನು ಮಾತಾಡ್ತಾ ಇರೋವಂಥದ್ದು. ಹಾಗಾಗಿ ನೀವು ಖಂಡಿತವಾಗ್ಲೂ ವಾರಾಹಿ ಅಮ್ಮನ ಆರಾಧನೆಯನ್ನು ಮಾಡಿ. ವಾರಾಹಿ ಅಮ್ಮನ ಆರಾಧನೆಯನ್ನು ಮಾಡಿದ್ರೆ ತುಂಬ ಅಂದರೆ ತುಂಬ ನಿಮಗೆ ಒಳಿತನ್ನುವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ನೀವು ತಾಯಿ ಆರಾಧನೆಯನ್ನು ಮಾಡಿ. ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಮನೆಯನ್ನೆಲ್ಲ ಒಂದಿಷ್ಟು ಕಲ್ಲುಪ್ಪನ್ನು ಹಾಕಿ ನೀಟಾಗಿ ಒರೆಸ್ಕೊಳ್ಬೇಕು. ಅದು ತದನಂತರದಲ್ಲಿ ನೀವು ಏನು ಮನೆ ಇಟ್ಕೊಳ್ತಿರೋ ಟೇಬಲನ್ನು ಹಾಕ್ಕೊಳ್ಳಿ. ವ್ರತ ಮಾಡೋವಂಥವ್ರು ಬ್ರಹ್ಮಚಾರತ್ವವನ್ನು ಪಾಲಿಸಬೇಕು. ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಎಷ್ಟು ಮೈಲಿಗೆಯಿಂದ ಪೂಜೆಯನ್ನು ಮಾಡ್ತೀವಿ ಅಷ್ಟೇ ನಮಗೆ ಒಳಿತನ್ನುವಂಥದ್ದು ಆಗುತ್ತೆ. 9 ದಿನಗಳ ಕಾಲ ಬ್ರಹ್ಮಚಾರಿಣಿಯನ್ನು ಪಾಲಿಸ್ಕೊಳ್ಬೇಕಾಗುತ್ತೆ. ಮತ್ತು ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಈ ಪೂಜೆಯನ್ನು ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಒಂದು ಮಣೆ ಅಥವಾ ಒಂದು ಟೇಬಲನ್ನು ತೆಗೆದುಕೊಳ್ಳಿ. ಟೇಬಲ್ ಮೇಲೆ ಒಂದು ಪೀಠವನ್ನು ಹಾಕ್ಕೊಳ್ಳಿ. ಫಸ್ಟು ಆ ಟೇಬಲ್ಗೆ ಒಂದು ವೈಟು ಬಟ್ಟೆಯನ್ನು ಹಾಕಿ ಪೀಠವನ್ನು ಇಟ್ಕೊಂಡು, ಪೀಠದ ಕೆಳಗೆ ಅರಿಶಿಣವನ್ನು ಬಳಿದು ಅದಕ್ಕೆ ಅಷ್ಟದಳ ಪದ್ಮವನ್ನು ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಫಸ್ಟು ಪೀಠದ ಪೂಜೆಯನ್ನು ಮಾಡ್ಕೊಳ್ಳಿ. ತದನಂತರದಲ್ಲಿ ವರಾಹಿ ಅಮ್ಮನ ಫೋಟೋ ಇಟ್ಟು ಅದನ್ನು ಕೂಡ ಕ್ಲೀನಾಗಿ ಒರೆಸ್ಕೊಳ್ಬೇಕು. ಒರೆಸ್ಕೊಂಡು ಗಂಧ ಅರಿಶಿಣ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಬೇಕು. ಆ ಒಂದು ಫೋಟೋಗೆ ನೀವು 18 ಅಥವಾ 9 ಬರೋ ರೀತಿಯಲ್ಲಿ ಒಂದು ಅರಿಶಿನ ಕೊಂಬಿದ ಹಾರವನ್ನು ಮಾಡಿ ಹಾಕ್ಬೋದು. ಇಲ್ಲ ಅಂತಂದರೆ ಮಲ್ಲಿಗೆ ಹೂವು, ಸಾಮಂತಿಗೆ, ರೋಸು, ನಿಮಗೆ ಸಂಪಿಗೆ ಹೂವು, ಇವಾಗ ಸಂಪಿಗೆ ಹೂವು ಸಿಗೋವಂಥ ಸೀಸನ್ ಆಗಿರೋದ್ರಿಂದ ನೀವು ಯಾವ ಬಣ್ಣದ ಮಾಲೆಯನ್ನು ಕೂಡ ಬೇಕಾದರೂ ಹಾಕ್ಬೋದು. ಸುಗಂಧ ಭರಿತವಾಗಿರುವಂಥ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡ್ಕೊಳ್ಳಿ. ಮುಂದೆ ನೀವು ತಾಯಿಗೆ ಭೂಮಿಯಲ್ಲಿ ಬೆಳೆಯುವಂಥ ಪದಾರ್ಥಗಳು, ಗೆಣಸು ಆಗಿರ್ಬೋದು, ಮರಗೆಣಸು, ಸಿಹಿಗೆಣಸು, ಕಡಲೆಕಾಯಿ, ಒಂದು ಕ್ಯಾರೆಟು, ಮೂಲಂಗಿ, ಈ ರೀತಿಯಾಗಿ ಭೂಮಿಯಲ್ಲಿ ಬೆಳೆಯುವಂಥದ್ದು ತಾಯಿಗೆ ತುಂಬ ಇಷ್ಟ. ಸುಲಿದು ತಿನ್ನುವಂಥದ್ದು ಒಂದು ಹಲಸಿನಣ್ಣಾಗಿರ್ಬಹುದು, ಬಾಳೆಹಣ್ಣಾಗಿರಬಹುದು, ದಾಳಿಂಬೆ ಆಗಿರ್ಬೋದು. ವಿಶೇಷವಾಗಿ ದಾಳಿಂಬೆಯನ್ನು ನೈವೇದ್ಯಕ್ಕಿಡಿ. ತುಂಬ ಅಂದರೆ ತುಂಬ ತಾಯಿಗೆ ಪ್ರೀತಿ. ಮತ್ತು ಪಾನಕಕ್ಕೆ ನೀವು ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಲವಂಗ, ಏಲಕ್ಕಿ ಪುಡಿಯನ್ನು ಹಾಕಿ ನೀವು ತಾಯಿಗೆ ನೈವೇದ್ಯವನ್ನು ಇಡಿ. ಕೋಸಂಬರಿ, ಚಿತ್ರಾನ್ನ, ಪುಳಿಯೋಗರೆ, ಈ ರೀತಿಯಾಗಿ ನೈವೇದ್ಯ ಇಡಿ. ಫಲತಾಂಬೂಲ ಅಂತಂದರೆ ಈ ಸಿಹಿಗೆಣಸು, ಮರಗೆಣಸನ್ನು ಬೇಯಿಸಿ ಇಡಿ. ಮುಸ್ಕಿನ ಜೋಳ ಆಗಿರ್ಬೋದು. ಪ್ರತಿಯೊಂದು ವಿಶೇಷವಾಗಿರುವಂಥದ್ದನ್ನು ನೈವೇದ್ಯಕ್ಕೆ ನೀವು ಬಳಸ್ಕೊಳ್ಬಹುದು. ದೀಪಕ್ಕೆ ಬರೋದಾದರೆ ಸುವರ್ಣಗಡ್ಡೆ ದೀಪ ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮ್ಮ ಸರ್ವ ಕಷ್ಟಗಳಿಗೂ ಅದೇ ಒಂದು ನಿಮಗೆ ಪರಿಹಾರ ಅಂತಲೇ ಹೇಳ್ಬೋದು. 9 ದಿನಗಳ ಕಾಲ ಒಂದು ದೊಡ್ಡ ಸುವರ್ಣಗಡ್ಡೆಯನ್ನು
ನೀವು ಸೆಂಟ್ರಲ್ಲಿ ಸ್ವಲ್ಪ ಕಪ್ಪಗಾಗುತ್ತೆ, ಏನು ತೊಂದರೆ ಇಲ್ಲ. ಅದಕ್ಕೆ ಒಂದು ದೀಪ ಹಾಕೋದಕ್ಕೆ ಸ್ಟ್ಯಾಂಡ್ ಬರುತ್ತೆ, ಅದಕ್ಕೆ ಬತ್ತಿ ಹಾಕೋದಕ್ಕೆ ಸ್ಟ್ಯಾಂಡ್ ಬರುತ್ತೆ. ಅದನ್ನು ಹಾಕಿಬಿಟ್ಟು ತುಪ್ಪ ಎಣ್ಣೆ ನಿಮ್ಮ ಅನುಕೂಲಕ್ಕೆ ಪ್ರಕಾರವಾಗಿ ನೀವು ಮಾಡ್ಕೊಳ್ಬಹುದು. ಮತ್ತು ತೆಂಗಿನಕಾಯಿ ದೀಪವನ್ನು ಹಚ್ಕೊಳ್ಳಿ. ಫಸ್ಟು ನೀವು ಕೆಂಪು ಬತ್ತಿ ಮಾಡ್ಕೊಳ್ಳಿ. ಕೆಂಪು ಬತ್ತಿ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಹಾಲಿಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ಅದರಿಂದ ಬತ್ತಿಗಳಿಗೆ ಹೊಸದ್ಬಿಟ್ಟು ಆರಿಸ್ಬೇಕು. ಬಿಸಿಲಲ್ಲಾದರೂ ಆರಿಸಿ, ಇಲ್ಲ ನೆರಳಲ್ಲಾದರೂ ಆರಿಸಿ. ಅದರಿಂದ ನೀವು ದೀಪ ಹಚ್ಚೋದ್ರಿಂದ ನಿಮ್ಗೆ ಏನೇ ಒಂದು ಹಣದ ಸಮಸ್ಯೆ ಇರಲಿ, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದ ನೀವು ಆಚೆ ಬರ್ತೀರಿ. ವಾರಾಹಿ ಅಮ್ಮನ ಮಂತ್ರಗಳು ನಿಮ್ಗೇನು ಮಾಡೋಕ್ಕಾಗಿಲ್ಲಪ್ಪ ಅಂತಂದರೆ ಸಂಜೆ 6 ಗಂಟೆ ಮೇಲೆ ವಾರಾಹಿ ಕವಚ, ವಾರಾಹಿ ಅಷ್ಟೋತ್ತರ, ವಾರಾಹಿ ಮೂಲ ಮಂತ್ರ, ನನ್ನ ವಿಡಿಯೋದಲ್ಲೂ ತುಂಬ ಮಂತ್ರಗಳಿದೆ. ಆ ಮಂತ್ರಗಳನ್ನು ಹೇಳಿ ಮಲ್ಕೊಳ್ಳಿ. ತಾಯಿ ಖಂಡಿತವಾಗ್ಲೂ ನೀವೇನು ಬೇಕಾದ್ರೂ ತಾಯಿಯಲ್ಲಿ ಸಂಕಲ್ಪ ಇಟ್ಕೊಳ್ಳಿ. ಆ ಸಂಕಲ್ಪ ಅತಿ ಶೀಘ್ರವಾಗಿ ನೆರವೇರುತ್ತೆ. ಏನೇ ಒಂದು ಬಿಸ್ನೆಸ್ ಆಗಿರ್ಬೋದು, ಮಕ್ಕಳದಾಗಿರ್ಬೋದು, ಮಾಟ ಮಂತ್ರ, ನಿಮ್ಮ ಮನೆಯಲ್ಲಿ ಯಶಸ್ಸು ಏಳಿಗೆ ಅನ್ನೋದು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಈ ಗುಪ್ತ ನವರಾತ್ರಿ ಪೂಜೆಯನ್ನು ಗುಪ್ತವಾಗಿಯೇ ಮಾಡಬೇಕು. ಹಾಗಾಗಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮನೆಯಲ್ಲಿ ವಾರಾಹಿ ಆರಾಧನೆಯನ್ನು ಮಾಡಿ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಮಾಡ್ತಾರೆ. ನಮಗೆ ಕರ್ನಾಟಕದಲ್ಲಿ ವಾರಾಹಿ ಪೂಜೆ ಮಾಡೋದು ಕಮ್ಮಿ, ಆದರೆ ವಾರಾಹಿಯನ್ನು ಪೂಜೆಯನ್ನು ಮಾಡಿದ್ರೆ ತುಂಬ ಅಂದರೆ ತುಂಬ ನಮಗೆ ಒಳಿತನ್ನುವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ನಾನು ಹೇಳಿರೋಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಏನಾರ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ನಾನು ತಾಯಿಯನ್ನು ದೀಪದಲ್ಲೇ ಆರಾಧನೆಯನ್ನು ಮಾಡೋವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.